ಕುಂಬಾರನಹಳ್ಳಿಯ ಈ ವಾಸ್ತವ್ಯ ಅಂದ್ರೆ ಈ ಒಂದು ಜರ್ನಿ ಮುಂದುವರಿಸೋಣ. ಹಾಗಾದ್ರೆ ಬನ್ನಿ ಈಗ ವಿಜಯ್ ಜೊತೆಗೆ ವಿಲ್ ಮೂವ್ ಫಾರ್ವರ್ಡ್. ಎಸ್ ಎಸ್ ನಮ್ಮೂರಲ್ಲಿ ನನಗೆ ತುಂಬ ಕ್ಲೋಸ್ ತಿಕ್ಕೆಸ್ಟ್ ಫ್ರೆಂಡ್ ಅಂದರೆ ಇವನ್ನ ಗಿಣಿ ಮರಿ ಅಂತ ಕರೀತಾರೆ. ಈಗ ನಮ್ದು ಆ್ಯಕ್ಚುಲಿ ನನ್ನ ಮನೆ ಅಂತಿಲ್ಲ, ನಮ್ಮ ಅಣ್ಣನ ಮನೆಗೆ ಬಂದಾಗ ನಮ್ಮ ಮನೆ ಅಂತೀವಿ. ಇಲ್ಲಿ ಅಂದರೆ ನಾವು ಅಲ್ಲಿಂದ ಎಲ್ಲ ಹೊರಗಡೆ ಬಂದ್ವಿ ಆ ಮನೆಯಿಂದ. ಆ ಜಾಗ ತೋರಿಸ್ತೀವಿ ಸರ್. ಬನ್ನಿ, ಸಾರಿ ನಿಮ್ಗೆ ತೊಂದರೆ ಕೊಡ್ತಾ ಇದ್ದೀವಿ. ಇದೇ ಮನೆಯಲ್ಲಿ ನಮ್ಮ ತಂದೆ ಇಡೀ ಫ್ಯಾಮಿಲಿ ಹುಟ್ಟಿ ಇದರಲ್ಲಿ ಬೆಳೆದಿದ್ದೀವಿ ನಾವು. ಈ ಮನೇಲಿ ಬೆಳೆದು ಇಲ್ಲಿಂದ ಹೊರಗಡೆ ಹೋದವರು. ಎಷ್ಟು ವರ್ಷ ತನಕ ನೀವು ಇಲ್ಲಿದ್ರಿ? ಸರ್ ನಾನು ಆ್ಯಕ್ಚುಲಿ ನಮ್ಮ ತಂದೆ ಇಲ್ಲಿಂದ ಬೆಂಗಳೂರು ಬಂದರು. ಅದು ಹೆಂಗಿದೆ ಆಗಿದೆ ಅಂದರೆ ಕತೆ ಅಂದರೆ ನಮ್ಮ ಫ್ಯಾಮಿಲಿಲಿ ನಮ್ಮ ದೊಡ್ಡಪ್ಪ ಫಸ್ಟ್ ಅವ್ರ ಮೇಲಿದ್ದರು. ಅವ್ರು ನಮ್ಮ ತಾತನ ಜೊತೆ ಅವ್ರು ಎದ್ದರು, ಇವರೆಲ್ಲರನ್ನೂ ಕೈ ಹಿಡಿದ್ರು ಇಡೀ ಫ್ಯಾಮಿಲಿನ. ಸರಿ ತಮ್ಮನ್ನು ಕಳಿಸ್ಕೊಟ್ರು, ಹೋಗಿ ನೀನು ಹೊರಗಡೆ ಅಂತ. ಸರ್ ಅವ್ರ ಜೀವನದಲ್ಲಿ ಪ್ರಾಬ್ಲಿ ಇವತ್ತು ಅವ್ರಿಗೆ ಗಿನ್ನಿಸ್ ರೆಕಾರ್ಡ್ ಮಾಡಿದ್ರು ಅಷ್ಟು ಖುಷಿ ಆಗೋದು, ಅಷ್ಟು ಖುಷಿ ಆಗ್ತದೆ. ಹೌದು, ಅವರೇ ನಮ್ಮ ಮನೆಗೆ ಇದು ತೀರಾ ಬಡತನದಲ್ಲಿ ಅಂದರೆ ಲೆಕ್ಕ ಗೊತ್ತಾಗತ್ತಲ್ಲ ಈ ಮನೆ. ಒಂದೇ ನಿಮಿಷ, ನಾನು ಹೇಳ್ಬೇಕು ಅನ್ಕೊಂಡೆ. ಏನಂತಂದ್ರೆ ನಾವು ಒಂದು 2-3 ವರ್ಷದ ಕೆಳಗಡೆ ರಾಜ್ಕುಮಾರ್ ಊರಿಗೆ ಹೋಗಿದ್ವಿ. ನಾವು ಹೊರಗಡೆ ಆ ಕಡೆ ಬಾಗಿಲು ನೋಡಿದ ತಕ್ಷಣ ನಂಗೆ ಅದೇ ನನಗೆ ಬಂತು. ಅಂದ್ರೆ ಯಾವಾಗಲೂ ಒಂದು ನದಿಯ ಮೂಲ ತುಂಬಾ ಚಿಕ್ಕದಾಗಿರುತ್ತಂತೆ. ನದಿ ಮೂಲ ಅದಕ್ಕೆ ಹುಡುಕ್ಬಾರ್ದಂತೆ. ಗಂಗಾ ನದಿ ಎಷ್ಟು ದೊಡ್ಡದಿದ್ರು ಕೂಡ ಗಂಗೋತ್ರಿ ತುಂಬಾ ಚಿಕ್ಕದಾಗಿರುತ್ತೆ. ನಿಜ ನಿಜ. ನನಗೆ ಹಂಗೆ ರಾಜ್ಕುಮಾರ್ ಮನೆ ನೋಡಿದಾಗ ಹಂಗೆ ಅನ್ಸುತ್ತೆ, ನಿಮ್ಮ ಮನೆ ನೋಡಿದಾಗ ಹಂಗೆ ನೋಡಿ ಬೆಳಕು ಹೆಂಗಿದೆ ಅಂತಂದ್ರೆ, ಅಂದ್ರೆ ಮೇಲಿನ ಪರಿಸ್ಥಿತಿ ಹೇಗಿದೆ, ಕೆಳಗಡೆ ಹೇಗಿದೆ. ಹೌದು, ಅದಕ್ಕೆ ಅಂದರೆ ಆ ಲೆವೆಲ್ನ ಬಡತನ ಇತ್ತು ನಮಗೆ. ಅದನ್ನು ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ಅಂಥ ಲೆವೆಲ್ ಬಡತನದಲ್ಲಿ ಅವರು ನಮ್ಮ ದೊಡ್ಡಪ್ಪ ಅವ್ರ ಮುಂದೆ ಎದೆ ಕೊಟ್ಟು ನಿಂತಿದ್ದಕ್ಕೆ ಇವತ್ತು ನಾವು ಇಷ್ಟು ಬಂದ್ವಿ. ಇದಕ್ಕೆ ಒಂದು ಕಥೆ ಇದೆ ಸರ್. ಆ್ಯಕ್ಚುಲಿ ನಮ್ಮ ತಾತನ ಈ ಊರಲ್ಲಿ ಯಾರೂ ಇಷ್ಟಪಡ್ತಿರಲಿಲ್ಲ. ಒಂದೇ ಕಾರಣ, ಆತನ ಹತ್ರ ಆಸ್ತಿ ಇಲ್ಲ. ಆಮೇಲೆ ತುಂಬ ಹೊರಟ ಅಂದ್ಬಿಟ್ಟು ಎಲ್ಲರೂ ಅವ್ನು ಕಳ್ಳಾಕಣೋ ಅಂತ ಬೈಯೋರಂತೆ. ಏನನ್ನ ಕಳ್ತಾರ ನಮ್ಮ ತಾತನ ತಲೆ ಮೇಲೆ ಹಾಕೋರಂತೆ. ಆ ಅವಮಾನಗಳನ್ನ ಸಹಿಸ್ಕೋತಾ 9-10 ಮಕ್ಕಳನ್ನ ಬೆಳೆಸ್ಕೊಂಡು ಚಾಲೆಂಜಲ್ಲೇ ಬಂದು ಇಲ್ಲಿ ನಾನು ದುನಿಯಾ ಮಾಡೋವರೆಗೂ ನಮ್ಗೆ ಯಾರನ್ನೂ ವ್ಯಾಲ್ಯೂ ಕೊಟ್ಟವರೇ ಇಲ್ಲ. ಇಲ್ಲಿ ದುನಿಯಾ ಮಾಡಿದ್ಮೇಲೆ ಎಲ್ಲ ವ್ಯಾಲ್ಯೂ ಕೊಟ್ಟಿದ್ದು. ಬರೀ ನಮ್ಮ ಅಣ್ಣ ತಮ್ಮರು ನಾವು ಮಾತ್ರ ಎಷ್ಟು ಒಗ್ಗಟ್ಟಾಗಿದ್ವಿ. ದುನಿಯಾ ಮಾಡಿದ್ಮೇಲೆ ನಮಗೆಲ್ಲ ವ್ಯಾಲ್ಯೂ ಕೊಟ್ಟಿದ್ದೀವಿ. ಅದಕ್ಕೆ ನಾವು ಈಗ ಎಷ್ಟು ಬೇಕೋ ಅಷ್ಟೇ ವ್ಯಾಲ್ಯೂ ಕೊಡ್ತೀವಿ. ಈಗ ಅದಿರುತ್ತಲ್ವ ನಮ್ಮಲ್ಲಿ. ನಾವೇನು ಅಣ್ಣ ತಮ್ಮಂದ್ರೆ ಇದ್ದೀವಿ, ನಾವಿಷ್ಟೇ ಸಾಕ್ಷಿಯಾಗಿ ಅಷ್ಟೆಲ್ಲರೂ ಕಷ್ಟದಲ್ಲಿ ಬಂದಿರೋರು. ನಮ್ಮ ತಾತನಿಗೆ ಅಂಥ ನೋವಿಟ್ಟು ನಮ್ಮ ತಾತನ ತುಂಬ ತಾಚಾರ ಮಾಡಿ ಆ ಅಪ್ಪ ಸಂಪಾದನೆ ಅವ್ರು ಹೇಳ್ತಾರೆ ಕೇಳಿ. ಏನಪ್ಪ ಯಾರೋ ಅಂದಿದ್ರಲ್ಲ, ಮುಂದಕ್ಕೆ ಬಿಡ್ಕೊಡ್ತಾವ್ರನ್ನ ಕೆಳಕ್ಕೆ ಹಾಂ ಯಾರೋ ಇಲ್ಲ, ಅದು ಎಲ್ಲರ ಲೈಫಲ್ಲೂ ಈ ಥರದ್ದು ಘಟನೆಗಳು ನಡೀತಿರ್ತಾವೆ ಅನ್ಸುತ್ತೆ. ಎಸ್ಪೆಷಲಿ ನೀವೇನಾದ್ರು ಮುಂದೆ ಬರ್ಬೇಕಂದಾಗ ಅಂಥವ್ರ ಮಧ್ಯೆ ಸರ್ ನಾವು ಎದ್ದು ಬಂದ್ವಿ. ನಮ್ಗೆ ಅದೇ ಸಂತೋಷ. ಇವತ್ತು ನನಗೆ ಗೊತ್ತಿಲ್ಲ, ಸುವರ್ಣ ವಾಹಿನಿಗೆ ನಾನು ಎಷ್ಟು ಧನ್ಯವಾದ ಎಲ್ಲೂ ಸಾರಲ್ಲ. ಎಲ್ಲ ಟಿ ವಿಲೂ ತೊಗೊಂಡಿದ್ದಾರೆ. ಬಟ್ ನನ್ನ ಏನು ನನಗೆ ತಳಪಾಯಿಗಳಿವೆ. ನನ್ನ ಲೈಫ್ಗೆ ಮೇಷ್ಟ್ರುಗಳು. ಇವ್ರ ಮಧ್ಯೆ ನಾನು ನಿಂತಿದ್ದೀನಿ. ಇವತ್ತು ನಿಮ್ಮೆಲ್ಲ ತೋರಿಸ್ತಾ ಇದ್ದೀನಿ. ನಿನ್ನೆಯಿಂದ ನಮ್ಗೆ ಹಬ್ಬ, ನೀವು ಬರ್ತೀರಾ ಅಂತ. ನಿನ್ನೆಯಿಂದ ನಮ್ಗೆ ಹಬ್ಬ. ಯಾಕಂದರೆ ನಮ್ಮ ರಿಯಲ್ ಫ್ಯಾಕ್ಟ್ ತೋಡ್ಕೊಂಡಾಗ ಹೌದೌದು ಅದು ಎಷ್ಟೊಂದು ಚೆನ್ನಾಗಿ ಬೆಳೆದು ಬರುತ್ತೆ. ಎಷ್ಟು ಸರ್ ಎಲ್ಲ ಈ ಮನುಷ್ಯನೂ ನಮ್ಮ ತಂದೆ ಇವರು ಕೂಲಿ ಕೆಲಸ ಮಾಡೇ ಸಂಪಾದನೆ ಮಾಡಿ ಓದಿರೋದು. ನಮ್ಮ ಚಿಕ್ಕಪ್ಪ ಇದ್ದಾರಲ್ಲ, ಅವರು ಕೂಲಿ ಕೆಲಸ ಮಾಡಿರೋರೆ. ನಮ್ಮ ದೊಡ್ಡಪ್ಪ ನೋಡಿ, ನಮ್ಮ ಅಣ್ಣ, ಅವ್ನು, ನನ್ನ ತಮ್ಮ, ನಾವೆಲ್ಲ ಒಂದು ಮಟ್ಟಕ್ಕೆ ಫಸ್ಟ್ ಕೂಲಿ ಕೆಲಸ ಮಾಡಿ ಆಮೇಲೆ ಕೆಲಸಗಳಿಗೆ ಹೋಗಿದ್ದು. ನಮ್ಗದ ಮೈಟ್ ಬಿ ನಮ್ಮ ಹಣೆ ಬರ ಇರ್ಬೋದು, ಏನೋ ಗೊತ್ತಿಲ್ಲ. ಅದು ಹಂಗೆ ಬಂದವ್ರು ನಾವು. ನಮ್ಮ ತಂದೆಗೆ 6 ಜನ ಹೆಣ್ಣು ಮಕ್ಕಳು, 4 ಜನ ಗಂಡು ಮಕ್ಕಳು. ನಾವೆಲ್ಲ ಹುಟ್ಟಿದ್ವಿ ಇದೇ ಮನೇಲಿ. ನೋಡಿ, ಈ ಜಾಗದಲ್ಲಿ ಹುಟ್ಟಿದ್ವಿ, ಇಲ್ಲೇ ಹುಟ್ಟಿದ್ವಿ, ಇಷ್ಟೇ ಮನೆಯಲ್ಲೇ ಹುಟ್ಟಿ ಇಷ್ಟೆಲ್ಲ ದೊಡ್ಡದಾಗಿದೆ ನಾವು. 6 ಜನ ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ, 4 ಜನ ಗಂಡು ಮಕ್ಕಳಿಗೆ ಮದುವೆ ಮಾಡಿದ್ದಾರೆ. ಆದರೆ ನಮ್ಮ ಮನೆ ಚೇಂಜ್ ಆಗಿಲ್ಲ, ನಾವು ಮಾತ್ರ ಚೇಂಜ್ ಆಗ್ತಾ ಬಂದಿದ್ದೀವಿ. ಸ್ವಲ್ಪ ಹಂತವಾಗಿ ಚೇಂಜ್ ಮಾಡ್ತಾ ಬಂದಿದ್ದೀವಿ ನಾವು. ನನಗೆ ಇನ್ನೊಂದು ಏನಂದರೆ, ಈಗ ನೆನಪಿಗಾಗೋದು ತುಂಬ ಸಲ ಹೇಗೆ ಅಂದರೆ, ಈಗ ದುನಿಯಾ ವಿಜಿ ಅಂದರೆ ನಾವು ಬೆಂಗಳೂರಲ್ಲಿ ನೋಡುವಂಥ ವಿಜಿನೇ ಬೇರೆ, ನಿಮ್ಮ ಮನೆನೇ ಬೇರೆ, ನೀವೇ ಬೇರೆ ಇರ್ತೀರಾ. ಹೌದೌದು. ಬಟ್ ಏನಂದ್ರೆ ಒಂದು ಖುಷಿ ಆಗೋದೇನಂತಂದರೆ, ಆ ಮೂಲನ ಮರಿಬಾರ್ದಂತಾರಲ್ಲ. ಹೌದೌದು. ನೀವು ನಿಮ್ಮ ಮನೆಗೆ ನೆನ್ಪಿಟ್ಕೊಂಡಿದ್ರ, ನಿಮ್ಮ ಮನೆಯವ್ರು ನೆನ್ಪಿಟ್ಕೊಂಡಿದ್ರ, ಆ ಕಷ್ಟ ನೆನ್ಪಿಟ್ಕೊಂಡಿದ್ರಲ್ಲ, ಖಂಡಿತ ಅದು ಯಾವಾಗಲೂ ಏನಂದ್ರೆ ಗ್ರೌಂಡೆಡ್ ಅಂತಾರಲ್ಲ, ನೆಲದ ಮೇಲೆ ನಿಂತ್ಕೊಳ್ತೀವಿ ನಾವು. ಒಂದು ಆಕಾಶಕ್ಕೆ ಹೋಗಕ್ಕೆ ಸಾಧ್ಯ ಖಂಡಿತ ಅಲ್ವಾ? ಎಂದೂ ಅಹಂಕಾರ ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಬಂದಿರೋ ಇದು ಇದೆಯಲ್ಲ, ಆ ಒಂದು ಸ್ಟ್ರಗಲ್ಲು ಇದು. ಬಟ್ ಗ್ರೇಟ್. ಹಬ್ಬ ನಡೆದಿದೆ ನಮ್ಮ ಮನೇಲಿ, ನಮ್ಮ ಫ್ರೆಂಡ್ ಮನೆಯಲ್ಲಿ.
ಅವತ್ತು ಒಳ್ಳೆ ಹಬ್ಬದ ಊಟ ಮಾಡಿದ್ದಾರೆ ಅವರು. ಇಲ್ಲಿ ಮುಂದೆ ಜಗತಿ ಕಟ್ಟೆ ಇದೆ ಇಲ್ಲೇ ಆ ಅಡ್ರೆಸ್. ಅಲ್ಲಿ ಕೂತಿದ್ದೇನೆ. ನನಗೆ ಅವ್ರ ಫ್ರೆಂಡು, ನಮ್ಮ ತಿಳಿದ ನಮ್ಮ ರಿಲೇಷನ್ಗೆ ಅವ್ರ ಫ್ರೆಂಡು ನಮ್ಮನ್ನು ಹಬ್ಬದ ಊಟಕ್ಕೆ ಕರೀತಾರೆ ಅಂತ ನಾನು ಅಲ್ಲಿ ಕೂತ್ಕೊಂಡಿದ್ದೆ ಬಾಗಿಲಲ್ಲಿ ಜಗಲಿ ಮೇಲೆ. ಆದರೆ ಅವ್ರು ಕರೆದಿದ್ದು ಅವ್ರ ಕಣ್ಣಿಗೆ ಬಿದ್ದಿದ್ದು ಅವರು, ನಾವು ಬೀಳಲಿಲ್ಲ. ನಮ್ಮ ನೋಡಿ ಕೂಡ ಸುಮ್ಮನೆ ಹೊಟ್ಟೋದು. ಇವತ್ತು ನಮ್ಮ ಮನುಷ್ಯ ಕಣ್ಮರೆಯಾಗಿದ್ದಾನೆ. ಭಾರಿ ಫೀಲ್ ಮಾಡಿಕೊಂಡ ರೆಡ್ಡಿ ಹತ್ಕೊಂಡ್ಬಿಟ್ಟು. ಈ ಮಟ್ಟಕ್ಕೆ ನಾವಿರೋದ್ರಿಂದ ತುಂಬ ಫೀಲ್ ಮಾಡಿ ಹತ್ಕೊಂಡ ಅವನು. ನಾನು ನಿನಗೆ ಗಮನಿಸೋಕ್ಕಾಗಲಿಲ್ಲ ಅವತ್ತು, ನಿನ್ನ ಪರಿಸ್ಥಿತಿ ಆಗಿತ್ತು. ಇವತ್ತು ನೋಡೋಣ ನೀನು ಬೇಕಾದಷ್ಟು ಪರಿಸ್ಥಿತಿ ಕೊಟ್ಟಿದ್ದಾನೆ. ಈ ಪರಿಸ್ಥಿತಿಯಲ್ಲಿ ವೆರಿ ಸಾರಿ ಈಸ್ ನೋ ಮೋರ್, ಈಸ್ ಚೇರ್ ಈಸ್ ನೋ ಮೋರ್ ಅಂತ ಪರಿಸ್ಥಿತಿ ನಮ್ಮಲ್ಲಿ ಹುಟ್ಟಿ ಬೆಳೆದು ಬಂದಿದ್ದೇನೆ. ಅವರೇ ಸರ್, ನಮಗೆ ನಮ್ಮ ದೊಡ್ಡಪ್ಪ ಇಲ್ಲ ಅಂದಿದ್ರೆ ಇವತ್ತು ನಾವು ಯಾರು ಇದು ಮಾಡೋಕ್ಕಾಗ್ತಿರ್ಲಿಲ್ಲ. ಎಲ್ಲೋ ನಮ್ಮ ಲೈಫ್ಗಳು ಹಿಂಗಾದಾಗ ನಮ್ಮನ್ನೆಲ್ಲ ತಿದ್ದಿರೋ ಮನುಷ್ಯ ಅಯ್ಯಪ್ಪ. ನಂಗೆ ತುಂಬ ಪ್ರೀತಿ ಪಾತ್ರ ಅವರು. ನಮ್ಮ ಮನೆಗೆ ನೀವು ಕೊಡೋರಲ್ಲ ಚಪ್ಪ ಕೊಡೋರಲ್ಲ, ಇವರೇ ಲಾಸ್ಟು. ನನಗೂ ಇವ್ರಿಗೂ ತುಂಬ ಗೆಳ್ತಾನ. ಆಮೇಲೆ ನಮ್ಮ ಅಣ್ಣ ಅವರಲ್ಲ, ನಾವು ಮೂರು ಕ್ಲೋಸ್ ಫ್ರೆಂಡ್ಸು. ನೋಡ್ತೀರಾ ಫುಲ್ಲು ಅಡುಗೆ ಮನೆ ಎಲ್ಲ. ಇದು ಚಿಕ್ಕದಾಗಿ ರಾಗಿ ಇಡ್ತಾ ಇದೆ. ಇದನ್ನೇನು ಅಂತಿದ್ರಪ್ಪ ನಾವು? ವಾಡೆ ಅಂತಿದ್ದೀವಿ. ಒಲೆನಾ ಇದು? ಇದು ಒಲೆ, ಇದು ವಾಡೆ ಅಂತ. ಇದ್ರಲ್ಲಿ ರಾಗಿ ಸ್ಟಾಕ್ ಮಾಡ್ತೀವಿ. ಕಾಳು ಗೀಳು ಎಲ್ಲ ಇಲ್ಲಿ ಇಡ್ಬೋದಾಗಿತ್ತು ಇದರಲ್ಲಿ. ಹೌದಾ? ಈ ಥರ ನಮ್ಮ ಹತ್ರ ನಮ್ಮ ಊರ ಕಡೆ ಬೇರೆನೇ ಇರುತ್ತೆ. ನಮ್ಮ ಕಡೆ ಭೂಮಿಯಲ್ಲಿ ಇಡ್ತಾರೆ ಕೆಲವೊಂದು. ಅದು ಅದೇ ಅಗೇವು ಇಲ್ಲಿದೆ. ಅದು ಅಗೇವು ಇಲ್ಲಿದೆ. ಇದು ಒಲೆನ ವಿಜಿ? ಇದು ಒಲೆ ಸರ್. ಇದು ಹಿಂಗೆ ಇದು ಇರುತ್ತೆ ಚಿಮಣಿ ಸರ್. ರೈಟ್. ಇದು ಬಂದು ರಾಗಿ ಇಟ್ಕೊಳಕ್ ಸರ್. ಇದು ಹೌದು. ಅಲ್ಲ, ಇದು ರಾಗಿ ಇಟ್ಕೊತಿದ್ವಿ. ಹುಳ ಬೇಯಿಸೋದು ಬೇರೆ, ಅದು ತಡಕೆ ಅದು ಬೇರೆ. ಇದು ನಮ್ಮದು ನಮ್ಮ ಅಣ್ಣನ ಬೆಡ್ರೂಮ್. ಇದು ನಾನು ನಮ್ಮಣ್ಣ ಎಲ್ಲ ಇಲ್ಲಿ ಮಲ್ತಾ ಇದ್ರಿ. ಎಲ್ಲ ಇಲ್ಲೇ ಮಲಗಿ ಇಲ್ಲೇ ಇದ್ದಿರೋದು ನಾವು. ಇದು ಒಂದು ದೇವಸ್ಥಾನ ಮಾಡೋಣ ಅಂತ ಕಾಯ್ತಾ. ಬಟ್ ನಿಜವಾಗ್ಲೂ ನಿಮಗೆ ಆನೆಸ್ಟ್ ಆಗಿ ಕೇಳ್ತೀನಿ ನೋಡಿ, ನಿಮಗೆ ಅವಾಗ ಇದು ಚಿಕ್ಕದು ಅನಿಸ್ತಿರ್ಲಿಲ್ಲ ಅಲ್ವಾ? ಖಂಡಿತವಾಗ್ಲೂ ಇದು ತುಂಬಾ ದೊಡ್ಡ ಮನೆ. ಇದು ದೊಡ್ಡ ರೂಮ್ ನಮ್ಗಿದು ಪುಟ್ಟದ ಅನ್ಸುತ್ತೆ ಅಷ್ಟೇ ಅಲ್ವಾ? ಅದೇ ಖುಷಿ, ಅದೇ ದೊಡ್ಡದು ಅನ್ಸುತ್ತೆ. ಹೌದೌದು, ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಬೆಳೆದು ಇವತ್ತಿಗೂ ಅವ್ರು ನೋಡಿ ಸರ್, 83 ಇಯರ್ಸ್ ಅವ್ರು ಇವತ್ತಿಗೂ ಕೆಲಸ ಮಾಡ್ತಾರೆ ಸರ್. ಇವತ್ತಿಗೂ ಕೆಲಸ ಮಾಡ್ತಾರೆ. ತುಂಬ ಇನ್ನೋಸೆಂಟ್ಸ್ ಅವರು. ನಾನು ಸ್ವಲ್ಪ ನೋಡ್ಕೊಂಡ್ಬಿಟ್ಟಿದ್ದೀನಿ ಜೀವನ. ತುಂಬ ಇನ್ನೋಸೆಂಟ್ಸ್. ಇನ್ನು ಇವ್ರು ಅಂಟಮ್ಮಂದು ಎಲ್ಲ ಅಷ್ಟೇ. ಖುಷಿ ಆಯ್ತಾ? ಈಗಲೂ ಕೆಲಸ ಮಾಡ್ತೀರಾ ನೀವು? ಖುಷಿ ಇವತ್ತು ನಿಮಗೆ? ಖುಷಿನಾ? ಥ್ಯಾಂಕ್ ಯು. ಆಯ್ತು ಮಹಾಸ್ವಾಮಿ. ಸೊ ಇದು ವಿಜಯ್ ಏನಂತಾರೆ ಹುಟ್ಟಿದ ಮನೆ ಅಲ್ವಾ ವಿಜಯ್? ಸೊ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ನಾನು ಈಗಾಗಲೇ ಹೇಳಿದೆ, ತುಂಬ ಬಡತನದ ಹಿನ್ನೆಲೆ. ಬಹುಶಃ ತುಂಬ ಜನರಿಗೆ ವಿಜಯ್ ಬಗ್ಗೆ ಏನು ಗೊತ್ತಿದೆ ಅದು ಕಂಪ್ಲೀಟ್ ಅಲ್ಲ ಅಂತ ಈಗ ಗೊತ್ತಾಗ್ತಾ ಇದೆ. ವಿಜಯ್ ಬೆಂಗಳೂರಲ್ಲಿದ್ದಾರೆ, ಅವರ ಸ್ಟೇಟಸ್ಸೇ ಬೇರೆ. ಬಟ್ ಅವ್ರ ಮನೆ ಚಿಕ್ಕ ಊರು, ಪುಟ್ಟ ಮನೆ, ಅದನ್ನೆಲ್ಲ ನೋಡಿದ್ವಿ ನಾವು. ಸೊ ವಿಜಯ್ ಜೊತೆ ಮಾತಾಡಿದ್ವಿ. ವಿಜಯ್ ಇಟ್ ವಾಸ್ ಏನಂದ್ರೆ ಅದೇ ನಾನು ಹೇಳಿದ್ನಲ್ಲ, ಮರ್ತಿಲ್ಲ ಅನ್ನೋದು ತುಂಬ ಖುಷಿ ಕೊಡುತ್ತೆ ಅಲ್ವಾ? ಜೀವನ ಪೂರ್ತಿ ನೆನಪಿರುತ್ತೆ. ಹೌದು ಸರ್, ಇದು ಮರೆಯೋಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿಂದ ನಾವು ಬಂದಿದ್ದಲ್ವಾ. ಇದೇ ನಮ್ಮ ಗರ್ಭಗುಡಿ. ಸೊ ಅಂದರೆ ದೇವಸ್ಥಾನದಲ್ಲಿ ಒಂದು ಗರ್ಭಗುಡಿ ನಾವು ನಿಂತ್ಕೊಂಡಿದ್ವಿ. ಇದು ಮನೆ ಅನ್ನೋ ಗರ್ಭಗುಡಿಯಲ್ಲಿ. ಖಂಡಿತ. ಸೊ ಈ ಯಾತ್ರೆ ಅಂದರೆ ಕುಂಬಾರಹಳ್ಳಿಯ ಈ ಒಂದು ಜರ್ನಿನ ಕುರುಕ್ಷೇತ್ರ ವಿಜಯ ಈ ಕಾರ್ಯಕ್ರಮ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ.